ಅಂಗನವಾಡಿ ಕೇಂದ್ರಕ್ಕೆ ಜಡಿದಿದ್ದ ಬೀಗ ಕೊನೆಗೂ ತೆರವು ಮಾಡಲಾಗಿದೆ. ಇನ್ನು ನಂದಿ ಕುರಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಓಪನ್ ಆಗಿದೆ. ಅಂಗನವಾಡಿ ಕೇಂದ್ರಕ್ಕೆ ಬೀಗವನ್ನ ಹಾಕಲಾಗಿತ್ತು, ಕೊನೆಗೂ ಕೂಡ ಅದನ್ನ ತೆರವು ಮಾಡಲಾಗಿದೆ. ನಂದಿ ಕುರಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಓಪನ್ ಆಗಿದೆ. ಅಶ್ವವೇಗ ಸುದ್ದಿ ಬೆನ್ನಲ್ಲೇ ತಾಲೂಕು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವರದಿ ಬಿತ್ತರಿಸ್ತಾ ಇದ್ದಂತೆ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ. ನಂದಿ ಕುರಳಿಯ ವಂಜೇರಿ ತೋಟಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅಂಗನವಾಡಿ ಕೇಂದ್ರದ ಜಾಗದ ಮಾಲೀಕನ ಮನವೊಲಿಕೆಯನ್ನ ಮಾಡಿದ್ದಾರೆ. ಬೆಳಗಾವಿಯ ರಾಯಭಾಗ ತಾಲೂಕಿನ ನಂದಿ ಕುರಳಿ ಗ್ರಾಮ ಅಂಗನವಾಡಿ ಕೇಂದ್ರದ ಬೀಗವನ್ನ ಅಧಿಕಾರಿಗಳು ತೆರಳಿಸಿದ್ದಾರೆ. ಸದ್ಯಕ್ಕೆ ಇದು ಅಶ್ವವೇಗ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಅಂಗನವಾಡಿ ಕೇಂದ್ರಕ್ಕೆ ಬೀಗವನ್ನ ಹಾಕಲಾಗಿತ್ತು. ಆ ಒಂದು ಬೀಗವನ್ನ ಕೊನೆಗೂ ಕೂಡ ತೆರವು ಮಾಡಲಾಗಿದೆ. ನಂದಿ ಕುರಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಓಪನ್ ಆಗಿದೆ. ಅಶ್ವವೇಗ ಸುದ್ದಿಯ ಬೆನ್ನಲ್ಲೇ ತಾಲೂಕು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವರದಿ ಬಿತ್ತರಿಸ್ತಾ ಇದ್ದಂತೆ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಂದಿ ಕುರಳಿಯ ವಂಜೇರಿ ತೋಟಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಏನೋ ಒಂದು ಅಂಗನವಾಡಿ ಕೇಂದ್ರ ಜಾಗ ಇತ್ತು, ಆ ಮಾಲೀಕನ ಮನವೊಲಿಕೆ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಅಂಗನವಾಡಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಏನ್ ಬೀಗ ಹಾಕಲಾಗಿತ್ತು ಅದನ್ನು ಕೂಡ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ಇಂಪ್ಯಾಕ್ಟ್ ಸ್ಟೋರಿ. ಇದು ಆ ಒಂದು ಅಂಗನವಾಡಿಗೆ ಬೀಗವನ್ನ ಹಾಕಲಾಗಿತ್ತು. ಯಾಕೆಂತಂದ್ರೆ ಈಗ ಬಾಡಿಗೆ ಕೂಡ ಕಟ್ಟಬೇಕಾಗುತ್ತೆ. ಬಾಡಿಗೆಯನ್ನ ಕಟ್ಟದೇ ಇದ್ದಂತಹ ಸಂದರ್ಭದಲ್ಲಿ ಯೂಶಲಿ ಮಾಲೀಕರು ಪ್ರಶ್ನೆ ಮಾಡೇ ಮಾಡ್ತಾರೆ, ಜಾಗ ಖಾಲಿ ಮಾಡಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಆ ಒಂದು ಅಂಗನವಾಡಿಗೆ ಬೀಗವನ್ನ ಹಾಕಲಾಗಿತ್ತು. ಈಗ ಆ ಒಂದು ಜಾಗದ ಮಾಲೀಕರೇನಿದ್ದಾರೆ, ಅಂದ್ರೆ ಅಂಗನವಾಡಿ ನಿರ್ಮಾಣ ಮಾಡಿದಂತಹ ಜಾಗ ಏನಿದೆ, ಆ ಮಾಲೀಕರ ಮನವೊಲಿಕೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಅಶ್ವವೇಗ ನ್ಯೂಸ್ ಈ ಒಂದು ಸುದ್ದಿಯನ್ನ ಬಿತ್ತರಿಸಿದ ನಂತರ ತಾಲೂಕು ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಆ ಒಂದು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಲಾಗಿತ್ತು, ಆ ಒಂದು ಬೀಗವನ್ನ ತೆರವುಗೊಳಿಸಿದ್ದಾರೆ. ಎಂದಿನಂತೆ ಈಗ ಅಂಗನವಾಡಿ ಓಪನ್ ಇರುತ್ತೆ. ಅಂಗನವಾಡಿ ಕೇಂದ್ರಕ್ಕೆ ಸದ್ಯಕ್ಕೆ ಬೀಗವನ್ನ ಜಡಿಯಲಾಗಿತ್ತು. ಇನ್ನು ಮಾಲೀಕರ ಮನವೊಲಿಕೆ ಕೂಡ ಮಾಡಲಾಗಿದೆ. ಇನ್ನು ನಿನ್ನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವವೇಗ ಸುದ್ದಿಯನ್ನ ಬಿತ್ತರಿಸಿತ್ತು. ಅದರ ಬೆನ್ನಲ್ಲೇ ಈಗ ತಾಲೂಕು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಅಂಗನವಾಡಿಯನ್ನ ಓಪನ್ ಮಾಡಿಸಿದ್ದಾರೆ. ನಿನ್ನೆಯೇ ಈ ಒಂದು ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಸದ್ಯಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅನ್ನೋದೇ ಬಹಳ ಖುಷಿ. ನಾವು ಸುದ್ದಿ ಮಾಡುವವರೆಗೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಸುದ್ದಿ ಮಾಡಿದ ನಂತರವೇ ಈ ರೀತಿಯಾಗಿ ಅದು ಒಂದು ಇಂಪ್ಯಾಕ್ಟ್ ಆಗೋದು ಅನ್ಸುತ್ತೆ. ನಿನ್ನೆ ಮಾಡಿದಂತಹ ಸುದ್ದಿ ಬೇಗ ಅಂದರೆ ಶೀಘ್ರವಾಗಿ ಇಂಪ್ಯಾಕ್ಟ್ ಆಗಿದೆ, ಅಧಿಕಾರಿಗಳ ಗಮನಕ್ಕೆ ಬಂದಿದೆ, ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆ ಒಂದು ಅಂಗನವಾಡಿ ಕೇಂದ್ರ ಕ್ಲೋಸ್ ಆಗಿತ್ತು, ಅಂದರೆ ಬೀಗವನ್ನ ಜಡಿಯಲಾಗಿತ್ತು. ಆ ಬೀಗವನ್ನ ಸದ್ಯಕ್ಕೆ ತೆರವು ಮಾಡಲಾಗಿದೆ. ಈಗ ಸುಮಾರು 20 ವರ್ಷದಿಂದ ಅವರು ಅಂಗನವಾಡಿಗೆ ಕೇಂದ್ರಕ್ಕೆ ಅಂತ ಹೇಳಿ ದಾನ ಮಾಡಿದ್ದಾರೆ. ಅವ್ರೇನು ಹೇಳ್ತಾರೆ, ದಾನ ಮಾಡ್ಬೇಕಾದ್ರೆ ನಾವು ಮಾತುಕತೆ ಆಗಿತ್ತು, ಒಂದು ಇಲ್ಲಿ ಹೆಲ್ಪರ್ ತಗೋಬೇಕಂತ ಹೇಳಿ. ಬಟ್ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ. ಈಗಿನ ರೂಲ್ಸ್ ಪ್ರಕಾರ ಮೆರಿಟ್ ಮೇಲೆ ತೊಗೋಬೇಕು. ಈಗೇನ ಇಲ್ಲಿ ಹೆಲ್ಪರ್ ಆಗಿರ್ಬೋದು, ಅಂಗನವಾಡಿ ಟೀಚರ್ ಆಗಿರ್ಬೋದು, ಮೆರಿಟ್ ಮೇಲೆ ತೊಗೋಬೇಕಾಗತ್ತೆ. ಬಟ್ ಇವರಿಗೆ ಅವ್ರು ಹೇಳೋ ಪ್ರಕಾರ ಕಾನೂನು ದೃಷ್ಟಿಯೊಳಗೆ ಅವ್ರಿಗೆ ಕೊಡಕ್ಕೆ ಬರೋದಿಲ್ಲ. ಹಂಗೇನಿರ್ತಂದ್ರೆ ಕೋರ್ಟಿಗೆ ಹೋಗಿ ಅವರು ಮಾಡ್ಕೋಬೇಕಂತ ಹೇಳಿವ್ರಿಗೆ. ಈಗ ಒಂದು ನಿನ್ನೆ ಕಿಲಿ ಹಾಕಿದ್ರಂತ ಇವತ್ತು ಹಾಕಿದ್ರು. ಇವತ್ತು ಅವ್ರಿಗೆ ನಾವು ವಾರ್ನಿಂಗ್ ಮಾಡಿ ಇದು ಇನ್ನೊಮ್ಮೆ ರಿಪೀಟ್ ಆಗ್ಬಾರ್ದು ಅಂತೇಳಿ ಅವ್ರು ಸೂಚನೆಗಳು ಕೊಟ್ಟಿದ್ದೀವಿ. ಇನ್ನೊಮ್ಮೆ ಈ ಥರ ಆಗ್ಲಾರ್ದಂಗೆ ನೋಡ್ಕೊತೀವಿ. 2020 ನಮ್ಮ ಅಂಗನವಾಡಿ ಐತಿ. ಈಗ ಅವ್ರದ್ದೇನ ನಮ್ದು ಜಾಗ ಕೊಟ್ಟಿವಿ, ಒಂದು 2 ಗುಂಟೆ ಜಾಗ ಕೊಟ್ಟಿವಿ, ನಮ್ದು ಹೆಲ್ಪರ್ ಮಾಡ್ರಿ ಅಂತ ಅವ್ರದ. ಅದರ ಗೈಡ್ಲೈನ್ಸ್ ನಮ್ಮಲ್ಲಿ ಇಲ್ಲ. ಅಂದಮೇಲೆ ಈಗಿರುವಂಥ ಗೈಡ್ಲೈನ್ಸ್ ಪ್ರಕಾರ ನಾವೇನು ಮಾಡಿದ್ವಿ, ಇದ್ವಿನ ನಾವು ಆಯ್ಕೆ ಮಾಡಿದ್ವಿ. ಅವ್ರೇನಂತಾರ, ಈಗ ಆಯ್ಕೆ ಹಂಗತ್ತಪ್ಪ, ನಾವು ಜಾಗ ಕೊಟ್ಟಿವಿ, 2 ಗುಂಟೆ ಜಾಗ ಕೊಟ್ಟಿವಿ, ನಮ್ಮ ಹೆಲ್ಪರ್ ಬೇಡ, ನಮ್ದು ಟೀಚರ್ ಮಾಡ್ರಿ ತಂದು. ಆದ್ರೆ ಈಗ ನಾವು ಆಯ್ಕೆ ಮಾಡಿದ ಕೂಡ ಈ ಸ್ವಲ್ಪ ಏನೋ ಇದು ಅಂದ್ರೆ ನಾವು ಈ ರೀತಿ ಮಾಡಿದ್ರೆ ಒಂದು ಸ್ವಲ್ಪ ಏನಾದರೂ ಕೊಡ್ಬೋದು ನಮ್ದು ಟೀಚರ್ ಅಂತ ಏನೋ ಇವ್ರು ಪ್ರಯತ್ನ ಮಾಡಿದ್ರು. ಆದ್ರೆ ನಮ್ದು ಈಗಿನ ಗೈಡ್ಲೈನ್ಸ್ ಪ್ರಕಾರ ನಾವು ಹೆಲ್ಪರ್ ಆಯ್ಕೆ ಮಾಡಿದ್ವಿ. ಅವ್ರಿಗೆ ಆಗಲೇ ಇವತ್ತು ನಾಳೆ 2 ದಿನದಾಗ ಅಂದ್ರೆ ಅವ್ರೂ ಬಂದು ಜಾಯಿನ್ ಆಗ್ತಾರೆ. ಮತ್ತು ಈಗ ನಾವೇನು ಮಾಡಿದ್ವಿ, ಇವ್ರು 4 ದಿನ ಕಿಲಿ ಹಾಕಿದ್ರು.